ಲಾಸ್ಟ್ ಇಯರು ನಾವು ಟೆಸ್ಟ್ ಸೀರೀಸ್ನ ನವಂಬರ್ಗೆ ಸ್ಟಾರ್ಟ್ ಮಾಡಿದ್ವಿ. ಒಟ್ಟು 96 ಎಕ್ಸಾಮ್ ಮಾಡಿದ್ವಿ. ಆದರೆ ಅದು ನವಂಬರ್, ಡಿಸೆಂಬರ್, ಜನವರಿವರೆಗೂ ಹೋಯಿತು. ಪ್ರಿಪ್ರೇಟ್ರಿಗೆ ಸ್ವಲ್ಪ ಸಮಸ್ಯೆ ಆಯಿತು, ಬಟ್ ಆದರೂ ನಡೆಸಿದ್ವಿ. ಸೊ ಈ ವರ್ಷ ಜೂನಲ್ಲಿ ನಡೆಯೋ ಲೆಸನ್ಸ್ನ ಜುಲೈಯಲ್ಲಿ ಎಕ್ಸಾಮ್ಸ್ ಮಾಡ್ತೀವಿ. 24, ಆಗಸ್ಟಲ್ಲಿ 24. ಈ ಥರ ಒಟ್ಟು 188 ಪರೀಕ್ಷೆಗಳು SSLC ಸರ್ಕಾರಿ ಶಾಲೆ ಮತ್ತು ಏಡೆಡ್ ಶಾಲೆ ಮಕ್ಕಳಿಗೆ 188 ಎಕ್ಸಾಮ್ ಬರೆಸ್ತೀವಿ. ಮತ್ತು ಈ ಟೆಸ್ಟ್ ಸೀರೀಸ್ ವಿಶೇಷತೆ ಏನು ಗೊತ್ತಾ, ಇದೊಂದು ಐತಿಹಾಸಿಕ ರೆವಲ್ಯೂಷನರಿ ತೀರ್ಮಾನ. ಸರ್ಕಾರಿ ಶಾಲೆ ಮಗು ಪ್ರತಿದಿನ ಎಕ್ಸಾಮ್ ಬರೆಯುತ್ತೆ. ಆ ಪೇಪರ್ನ ತಿಂಗಳಿಗೊಂದು ಸಲ ನಾವು ಎಕ್ಸಾಮ್ ಸೆಂಟರ್ ಫಿಕ್ಸ್ ಮಾಡ್ತಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ. 150ಕ್ಕೂ ಹೆಚ್ಚು ಎವ್ಯಾಲ್ಯೂಯೇಟರ್ಸ್ ಆ ಸಂಡೇ ಒಂದು ಎಕ್ಸಾಮ್ ಸೆಂಟ್ರಿಗೆ ಬರ್ತಾರೆ. ಒಂದೇ ಕಡೆ ವ್ಯಾಲ್ಯೂಯೇಟ್ ಮಾಡಿಸ್ತೀನಿ. ಎವ್ರಿ ಮಂತ್ ಅಷ್ಟು ಪೇಪರ್ಸು, ಒಂದು ಸ್ಟೂಡೆಂಟ್ 24 ಪರೀಕ್ಷೆ ಬರೆದಿರ್ತಾನೆ. ಎವ್ಯಾಲ್ಯೂಯೇಟ್ ಮಾಡಿಸಿ ಪ್ರತಿ ತಿಂಗಳು ಖಾಸಗಿ ಶಾಲೆಯವ್ರು ಕೊಡೋಕ್ಕೆ ಮಾರ್ಕ್ಸ್ ಕಾರ್ಡ್ ಕೊಟ್ಟು ಅವ್ರಿಗೆಲ್ಲ ಇದು ಮಾಡಿ ಟೋಟಲ್ ಒಂದು 180ಕ್ಕೂ ಹೆಚ್ಚು ಪರೀಕ್ಷೆ ಬರೆಸ್ತೀನಿ. ಡಿಸೆಂಬರ್ 30ಗೆ ಸಿಲೆಬಸ್ ಮುಗಿಸ್ತೀವಿ. ಜಾನ್ವರಿ 1, 2, 3, 4, 5, 6 ಚಿಕ್ಕಬಳ್ಳಾಪುರ ತಾಲೂಕು ಮಕ್ಕಳಿಗೆ ಪಬ್ಲಿಕ್ ಎಕ್ಸಾಮ್ ನಾನೇ ಮಾಡ್ತೀನಿ. ಇಲ್ಲಿ 6ಗೆ ಮಾಡಿಬಿಡ್ತೀನಿ. ಸೇಮ್ ಇಂಟರ್ ಸ್ಕೂಲ್ ಪಬ್ಲಿಕ್ ಎಕ್ಸಾಮ್ ನಡೆದಂಗೆ 100 ದಿನ ಮುಂಚೆನೇ ಇಲ್ಲಿ ಪಬ್ಲಿಕ್ ಎಕ್ಸಾಮ್ ಮಾಡ್ತೀವಿ. ಮಾಡಿ 6ನೇ ತಾರೀಕು ಆ ಫಲಿತಾಂಶ ಇಟ್ಕೊಂಡು ಯಾವ ಮಗುನ ನಾವು ಸ್ಟೇಟ್ ಟಾಪರ್ ಮಾಡ್ಬೋದು, ಯಾರನ್ನ ಪಾಸ್ ಮಾಡಿಸ್ಬೇಕಾಗುತ್ತೆ ಒಂದು ಅನಾಲಿಸಿಸ್ ಮಾಡ್ತೀವಿ. ಇದೊಂದು ಐತಿಹಾಸಿಕ ತೀರ್ಮಾನ. ಸರ್ಕಾರಿ ಶಾಲೆ ಮಗುಗೆ SSLCಯಲ್ಲಿ ಎಲ್ಲ ಇವು ಫುಲ್ ಅಂತೆಲ್ಲ ಸೇರಿದ್ರೆ 200 ಎಕ್ಸಾಮ್ ಆಗುತ್ತೆ. ಮತ್ತು ಈ ಎಕ್ಸಾಮಿನ ಪ್ರಿಂಟಿಂಗ್ ಕಾಸ್ಟ್, ಎಕ್ಸ್ಪೆಂಡಿಚರ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಾನೇ ವೈಯಕ್ತಿಕವಾಗಿ ಬರೆಸ್ತಾ ಇದ್ದೀನಿ. ಅದ್ರ ಜೊತೆ SSLC ಮಕ್ಕಳು ಡೈಲಿ ಪರೀಕ್ಷೆ ಬರೀಬೇಕು. ಮತ್ತು ಒಂದು ಅಸೈನ್ಮೆಂಟ್ ಬುಕ್ ಕೊಡ್ತಾ ಇದ್ದೀನಿ. ಜೂನ್ ಮಂತಲ್ಲಿ ಒಂದು ಅಸೈನ್ಮೆಂಟ್ ಬುಕ್ಕು, ಜೂನ್ ಮಂತಲ್ಲಿ ನಡೆಯೋ ಅಷ್ಟು ಚಾಪ್ಟರ್ಸ್ನ ಅಸೈನ್ಮೆಂಟ್ ಬುಕ್ ಕೊಡ್ತೀನಿ, ಅದು ಬರೀಬೇಕು. ಸೊ ಅವರು ಬುಕ್ಸ್ ಎಲ್ಲ ತೊಗೋಬೇಕಲ್ಲ, ಬಡವ್ರ ಮಕ್ಕಳು, ಕೂಲಿ ಮಾಡೋರ ಮಕ್ಕಳಿಗೆ. ಅದಕ್ಕೆ ಎಲ್ಲ SSLC ಓದೋ ಮಕ್ಕಳಿಗೆ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀನಿ. ಅವ್ರು ಏನಾದರೂ ಬುಕ್ಸು, ಪೆನ್ ಏನಾದರೂ ಬೈ ಮಾಡ್ಬೋದು. ಅದು ಹತ್ತತ್ರ ಒಂದು 3000 ಮಕ್ಕಳು ಕೊಡ್ತಾ ಇದ್ದೀನಿ. ಇದೊಂದು ಹಿಸ್ಟಾರಿಕಲ್. ನೆಕ್ಸ್ಟ್ ಈ ವರ್ಷವೇ ಸೂಪರ್ ನಮ್ಮ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಇಯರ್ ಅಂತೂ ವಿ ವಿಲ್ ಬಿ ನಂಬರ್ 1. ಸರ್, ಈಗ ನಿಮ್ಮ ಕಾರ್ಯಕ್ಕೆ ಮುಖ್ಯೋಪಾಧ್ಯಾಯರು ಕೂಡ ಭಾಳ ಮುಖ್ಯೋಪಾಧ್ಯಾಯರು ಎಲ್ಲ ಪಾಸಿಟಿವ್ ಆಗಿ ರಿಪ್ಲೈ ಮಾಡಿದ್ದಾರೆ. ಯಾಕೆಂದರೆ ಇನ್ನೊಂದು ನೋಡಿ, ತಿಂಗಳಿಗೊಂದು ಸಂಡೇ 150 ಜನ ಒಂದು ಎಕ್ಸಾಮ್ ಸೆಂಟ್ರಿಗೆ ಬಂದು ಎವ್ಯಾಲ್ಯೂಯೇಟ್ ಎಷ್ಟು ಪೇಪರ್ ಮಾಡಬೇಕು ಗೊತ್ತಾ? ಫಾರ್ ಎಕ್ಸಾಂಪಲ್ ನಿಮಗೆ 2500 ಮಕ್ಕಳಿದ್ದಾರೆ. ಒಂದು ಸ್ಟೂಡೆಂಟು 24 ಪೇಪರ್ ಬರೆಯುತ್ತೆ. ಪ್ರತಿದಿನ 2500 ಮಕ್ಕಳು ಗೌರ್ಮೆಂಟ್ ಏಡೆಡಲ್ಲಿ 24 ಪೇಪರ್ ತಿಂಗಳಿಗೆ ಬರೀತಾರೆ. ನೀವು 24 ಇಂಟು 2500 ಲೆಕ್ಕ ಹಾಕಿದ್ರೆ ತಿಂಗಳಿಗೆ 70,000 ಪೇಪರ್ಸ್ ಎವ್ಯಾಲ್ಯೂಯೇಟ್ ಹಾಕಬೇಕು. ಇದು ಸುಲಭದ ಕೆಲಸ ಅಲ್ಲ, ಇದು ಕಷ್ಟ ಇದೆ. ಬಟ್ ಆದರೂ ಮಾಡ್ತೀವಿ. ರಿಸ್ಕ್ ಮಾಡೋದು ನನ್ನ ಟೀಚರ್ಸ್ಗಾಗಲಿ, ವಿದ್ಯಾರ್ಥಿಗಳಿಗಾಗಲಿ, ನಮಗಾಗಲಿ ಹೊಸದಲ್ಲ. ಇದೊಂದು ಪ್ರಯತ್ನ ಪಡ್ತೀವಿ. ಅದು ಯಾಕಾಗಲ್ಲ ನೋಡೇ ಬಿಡೋಣ ಅಂತ ನನ್ನ ಆಸೆ. ಇದು ಸಚಿವರಾಗಬೇಕು ಅಂತೇಳಿ ಮುಖ್ಯೋಪಾಧ್ಯಾಯರು ಹೇಳ್ತಾರೆ ಅಲ್ಲ, ಅದು ನಾನು ಇನ್ನೂ ಹೊಸಬನು ರಾಜಕಾರಣದಲ್ಲಿ. ನನಗೆ ಯಾವುದೇ ಮಂತ್ರಿ ಆಗೋ ಆಸೆ ಇಲ್ಲ. ಇರೋ ನಮ್ಮ ಮಂತ್ರಿಗಳು ಎಲ್ಲ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ. ನಾನು ಶಾಸಕನಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರ್ತೀನಿ. ಭವಿಷ್ಯದಲ್ಲಿ ಕೊಟ್ಟರೆ ಬೇಡ ಅಂತ ನಿರಾಕರಿಸುವಷ್ಟು ನಾನು ಇದಲ್ಲ. ಕೊಟ್ಟರೆ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೀನಿ. ದೈವ ಬಲ ಇದ್ದರೆ ಯಾವುದೂ ಇದಲ್ಲ. ಬಟ್ ನಾನು ಅದಕ್ಕಿನ್ನೂ ನಾನು ಅಷ್ಟು ಸೀನಿಯರ್ ಅಲ್ಲ, ತುಂಬ ಸೀನಿಯರ್ಸ್ ಇದ್ದಾರೆ. ಅಷ್ಟಕ್ಕೂ ಅದೃಷ್ಟ ಸರಸ್ವತಿ ಇರೋನಿಗೆ ಒಲಿದ್ರೆ ಬೇಡ ಅನ್ನೋಕ್ಕೆ ಏನಾಗುತ್ತೆ ನೋಡೋಣ. ಭಗವಂತ ಏನು ಬರ್ದಿದ್ದಾನೆ, ವೆಯ್ಟ್ ಆ್ಯಂಡ್ ಸಿ ಅಷ್ಟೇ ಸರ್. ಪ್ರದೀಪ್ ಈಶ್ವರ್ ಅವರ ಈ ಸರಣಿ ಪರೀಕ್ಷೆಗಳು ರಾಜ್ಯ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಿದೆ ಸರ್. ಇಲ್ಲಿ ಏನು ಸಮಸ್ಯೆ ಹೇಳ್ತೀನಿ ಸರ್. ಇಷ್ಟು ಪರೀಕ್ಷೆಗಳನ್ನ ಮಾಡೋಕ್ಕೆ ನೀವು ಥಿಂಕ್ ಮಾಡಿ, ಒಂದು ಮಗು 24 ಎಕ್ಸಾಮ್ ತಿಂಗಳಿಗೆ ಬರೆಯುತ್ತೆ. ಆ್ಯಾವ್ರೇಜ್ 200 ಪೇಪರ್ ಪ್ರಿಂಟ್ ಆಗಬೇಕು. ಖರ್ಚು ಎಷ್ಟು ಬರುತ್ತೆ ಯೋಚನೆ ಮಾಡಿ. ಮತ್ತು ಎವ್ರಿ ಸಂಡೇ ಅಷ್ಟು ಪೇಪರ್ ಎವ್ಯಾಲ್ಯೂಯೇಟ್ ಆಗಬೇಕು. ಅಷ್ಟು ಜನ ಟೀಚರ್ಸು ಇವೆಲ್ಲ ಭಾಳ ಚಾಲೆಂಜಿಂಗು. ಮತ್ತು ಈ ವೆಚ್ಚನ ನಾನು ಸರ್ಕಾರದ ಮೇಲೆ ಡಿಪೆಂಡ್ ಆಗ್ತಿಲ್ಲ, ನಾನೇ ಬರೆಸ್ತಾ ಇದ್ದೀನಿ. ಏನು ನನಗೆ ಗೊತ್ತಿರೋ ಪ್ರಕಾರ ಈ ವರ್ಷ SLC ಮಕ್ಕಳಿಗೆ ನಾನು 1 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳ್ತೀನಿ. 30 ಲಕ್ಷ ಸ್ಕಾಲರ್ಶಿಪ್ಪು, 1,000 ರೂಪಾಯಿ, ಮತ್ತು ಪೇಪರ್ ಪ್ರಿಂಟಿಂಗ್ ಕಾಸ್ಟು, ಟ್ರಾನ್ಸ್ಪೋರ್ಟೇಷನು, ಎವ್ರಿ ಸಂಡೇ ವ್ಯಾಲ್ಯೂಯೇಷನ್ಗೆ ಬರೋರಿಗೆ ಅಷ್ಟು ಜನಕ್ಕೆ ತಿಂಡಿ ಊಟದ ವ್ಯವಸ್ಥೆ ಫಾರ್ 1 ಇಯರ್. ಇದೆಲ್ಲ ಅಷ್ಟು ಬರುತ್ತೆ. ಪರವಾಗಿಲ್ಲ, ನಾನು ಸರಸ್ವತಿ ನಲ್ಸ್ಕೊಂಡಿದ್ದೀನಿ. ಲಕ್ಷ್ಮೀದೇವಿ ಜೊತೆಯಲ್ಲಿದ್ದಾಳೆ, ನನಗೇನು ಪ್ರಾಬ್ಲಮ್ ಇಲ್ಲ, ಖರ್ಚು ಮಾಡ್ತೀನಿ. ಸರ್, ಈಗ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ಒಂದು ಕೆಲಸವನ್ನು ಇಂಪ್ಲಿಮೆಂಟ್ ಮಾಡುವಂಥ ಭರವಸೆ ಇದೆ, ನಂಬಿಕೆ ಇದೆಯಾ ನಿಮಗೆ? ಒಂದು ದಿನ ಇಂಪ್ಲಿಮೆಂಟ್ ಮಾಡೋ ಪೊಸಿಷನ್ಗೆ ನಾನು ಬರ್ತೀನಿ, ನಾನು ಮಾಡ್ತೀನಿ. ಅಷ್ಟು ಮಾತ್ರ.